ಈಗ ಸ್ಯಾಂಡಲ್ವುಡ್ಗೆ ಒಂದು ದೊಡ್ಡ ಮಟ್ಟಿಗೆ ಬರಸಿಡಿಲು ಪಡೆದಿರುವಂಥದ್ದು ಅಂತ ಹೇಳ್ಬೋದು. ಹೌದು, ದಿಲೀಪ್ ರಾಜ್ ಅವರೀಗ ಹೃದಯಘಾತಕ್ಕೆ ಒಳಗಾಗಿ ಸಾವನ್ನಪ್ಪಿದ್ದಾರೆ. ಈಗ ಇವರ ಸಾವಿನ ಬೆನ್ನಲ್ಲಿ ಮತ್ತೊಂದು ದೊಡ್ಡ ಮಟ್ಟಿಗೆ ಆಘಾತ, ಶಾಕ್ ಉಂಟಾಗಿರುವಂಥದ್ದು. ಮತ್ತೊಬ್ಬ ಪ್ರಖ್ಯಾತ ನಟಿ ಇದೀಗ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಹೌದು, ಸದ್ಯ ಕನ್ನಡದಲ್ಲೂ ಕೂಡ ಕೆಲವೊಂದು ಸಿನಿಮಾಗಳಲ್ಲಿ ಅಭಿನಯ ಮಾಡಿದಂಥ ಈ ನಟಿ ಅವರು ಕೂಡ ಈಗ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಹಾಗಾದರೆ ಯಾರಪ್ಪ ಇವರು ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ಇನ್ನು ಹಿಟ್ಲರ್ ಕಲ್ಯಾಣನ ಸೀರಿಯಲ್ನ ಮೂಲಕ ಸಾಕಷ್ಟು ಹೆಸರು ಮಾಡಿದಂಥ ದಿಲೀಪ್ ರಾಜ್ ಅವರಿಗೆ ಸಾವನ್ನಪ್ಪಿದರೆ, ಈಗ ಮಲಯಾಳಂನ ಖ್ಯಾತ ನಟಿಯಾಗಿದ್ದಂಥ ರಂಜಿಶಾ ಮೆನನ್ ಅವರು ಇದೀಗ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತಾರಂಥದ್ದು. ರಂಜಿಶಾ ಮೆನನ್ ಅವರು ಸತ್ಯ ಪತಿಯ ಕಿರುಕುಳದಿಂದ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಅವರ ಅಪಾರ್ಟ್ಮೆಂಟ್ನಲ್ಲಿ ನೇಣು ಬಿಗಿದಂಥ ಸ್ಥಿತಿಯಲ್ಲಿ ರಂಜಿಶಾ ಮೆನನ್ ಅವರು ಕೂಡ ಸಾವನ್ನಪ್ಪಿರುವಂಥದ್ದು. ಮುಂಜಾನೆ 4:30 ಸುಮಾರಿನಲ್ಲೇ ಈ ಘಟನೆ ನಡೆದಿರುವಂಥದ್ದು. ಸುಮಾರು 6 ತಿಂಗಳಿಂದ ಕೂಡ ಗಂಡ ಹೆಂಡತಿ ಸಾಕಷ್ಟು ಜಗಳವಾಡ್ತಿದ್ದರಂತೆ. ಇನ್ನು ಇವರ ಕಿರುಕುಳ ಸಹಿಸಲಾಗದೆ ರಂಜಿಶಾ ಮೆನನ್ ಅವರು ಕೊನೆ ಸೆಳೆದಿದ್ದಾರೆ. ಇನ್ನು ಮಲಯಾಳಂ, ತಮಿಳು ಮತ್ತು ಕನ್ನಡದಲ್ಲೂ ಕೂಡ ಕೆಲವೊಂದು ಸೀರಿಯಲ್ ಸಿನಿಮಾಗಳಲ್ಲೂ ಕೂಡ ಇವರು ಅಭಿನಯ ಮಾಡಿದರು. ರಂಜಿಶಾ ಮೆನನ್ ಅವರು ನೋಡೋಕ್ಕೆ ತುಂಬಾಗಿ ಮುದ್ದಾಗಿದ್ದಂಥ ನಟಿ ಕೇವಲ 32ನೇ ವಯಸ್ಸಿನಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಏನೇ ಇರಲಿ, ಇವರ ಆತ್ಮಕ್ಕೆ ಶಾಂತಿ